ಹಲೋ ಫ್ರೆಂಡ್ಸ್, ನಿಮಗೆ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡೋಕೆ ಹೋಗ್ತಾ ಇದ್ದೀವಿ 5 ಮಿಸ್ಟೇಕ್ಸ್ ಆಫ್ ಆರೋನ ಕೀಪರ್ಸ್. ಆರೋನ ಯಾರು ಇರ್ತಾರೋ ಅದು 5 ಮಿಸ್ಟೇಕ್ ಮಾಡ್ತಾರೆ, ಅದರಿಂದ ನಿಮ್ಮ ಆರೋನ ಬೆಳವಣಿಗೆ ಜಾಸ್ತಿ ಆಗೋದಿಲ್ಲ, ಸ್ಟ್ರೆಸ್ ಅಲ್ಲಿ ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ಸತ್ತೋಗ್ಬಿಡುತ್ತೆ, ಅಥವಾ ಫಾಸ್ಟ್ ಗ್ರೋತ್ ಆಗೋಲ್ಲ. ಎಷ್ಟು ವರ್ಷ ಆದ್ರೂ ಅಷ್ಟೇ ಇರುತ್ತೆ, ಅಷ್ಟು ಜಾಸ್ತಿ ಬೆಳವಣಿಗೆ ಆಗೋದಿಲ್ಲ. ಯಾಕಂದ್ರೆ ಆರೋನ ಫಾಸ್ಟ್ ಗ್ರೋಯಿಂಗ್ ಫಿಶಸ್. ಆದರೆ ಪ್ರಾಪರ್ ಅವ್ರಿಗೆ ಯಾವ ತರ ನೀವು ನೋಡ್ಕೊಬೇಕು, ಕಾಳಜಿ ಮಾಡ್ಕೊಬೇಕು, ಆ ತರ ಮಾಡೋದಿಲ್ಲ. ಅದಕ್ಕೋಸ್ಕರ ಫಿಶಸ್ ಬೇಗನೆ ಬೆಳೆಯುವುದಿಲ್ಲ, ಮತ್ತೆ ಥಿನ್ ಆಗಿರುತ್ತೆ, ಆಕ್ಟಿವ್ ಆಗಿರಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ಏನಾದ್ರೂ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಮಾತಾಡ್ತೀವಿ 5 ಮಿಸ್ಟೇಕ್ಸ್ ಆರೋನ ಕೀಪರ್ಸ್ ಡು. 5 ಮಿಸ್ಟೇಕ್ಸ್ ಆರೋನ ಕೀಪರ್ಸ್ ಮಾಡ್ತಾರೆ, ಅದರಿಂದ ನಿಮ್ಮ ಆರೋನ ಸತ್ತೋಗುತ್ತೆ, ಇಲ್ಲಾಂದ್ರೆ ಬೆಳವಣಿಗೆ ಚೆನ್ನಾಗೂ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ಟ್ಯಾಂಕ್ ಸೈಜ್. ಎಷ್ಟು ದೊಡ್ಡ ಟ್ಯಾಂಕ್ ಇಡ್ತೀರಾ ಅಷ್ಟೇ ನಿಮ್ಮ ಆರೋನ ಫಾಸ್ಟ್ ಬೆಳೆಯುತ್ತೆ. ಬಹಳ ಜನ ಏನ್ ಮಾಡ್ತೀರಾ, ಚೆನ್ನಾಗಿ ಕಾಣುತ್ತೆ ಫಿಶಸ್, ವಾಸ್ತು ಪ್ರಕಾರ ಇರುತ್ತೆ ಅಂತ ತಗೊಂಡ್ಬಂದು ಮನೇಲಿ ಇರ್ತಾರ, ಆದ್ರೆ ಮನೆ ಇಡಕ್ಕೆ ಜಾಗ ಇರಲ್ಲ. ಅದಕ್ಕೋಸ್ಕರ ಬರೀ 2 ಫೀಟ್ ಟ್ಯಾಂಕ್ ಅಥವಾ 2.5 ಫೀಟ್ ಟ್ಯಾಂಕ್ ಅಥವಾ 1 ಫೀಟ್ ಟ್ಯಾಂಕ್ ಅಲ್ಲಿ ಇಡ್ಬಿಡ್ತೀರಾ. ಜಾಸ್ತಿ ಬೆಳವಣಿಗೆ ಆಗೋದಿಲ್ಲ. ಯಾಕಂದ್ರೆ ಆರೋನಕ್ಕೆ ಎಷ್ಟು ನೀವು ದೊಡ್ಡ ಟ್ಯಾಂಕ್ ಕೊಡ್ತೀರಾ ಅಷ್ಟೇ ನೀವು ಆರೋನ ಕೂಡ ಬೆಳವಣಿಗೆ ಆಗುತ್ತೆ. ನ್ಯಾಚುರಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಆರೋನ ಫಾಸ್ಟ್ ಆಗೋಕ್ಕೋಸ್ಕರ ನಿಮ್ಮ ಆರೋನ ಎಷ್ಟಿರುತ್ತೋ ಅದರಿಂದ 3 ಭಾಗ ಅಷ್ಟು ನಿಮ್ಮ ಟ್ಯಾಂಕ್ ದೊಡ್ಡದಿರಬೇಕು. ಎಕ್ಸಾಂಪಲ್ ಅಂದ್ರೆ 10 ಇಂಚ್ ನೀವು ಆರೋನ ತಗೊಂಡ್ಬರ್ತಾರೆ, ಅಟ್ಲೀಸ್ಟ್ ನಿಮ್ಮ ಟ್ಯಾಂಕ್ 30 ಇಂಚಸ್ ಮಿನಿಮಮ್ ಟ್ಯಾಂಕ್ಸ್ ಇರಬೇಕು. ಅದು ಮಿನಿಮಮ್ ಅಷ್ಟಿರ್ಲೇಬೇಕಂತ. ಅದರಿಂದ ದೊಡ್ಡ ಎಷ್ಟು ಚೆನ್ನಾಗಿ ಕೊಡ್ತೀರಾ ಅಷ್ಟು ಒಳ್ಳೇದು. ಯಾಕಂದ್ರೆ ನಾನು ಫಸ್ಟ್ ಕೂಡ ಆರೋನ ತಗೊಂಡಿದ್ದೆ 5 ವರ್ಷ ಹಿಂದೆ. ಆವಾಗ ನಂತರ 8-10 ಇಂಚಸ್ ಆರೋನ ಇತ್ತು. ಆವಾಗ ನಂತರ 3 ಫೀಟ್ ಟ್ಯಾಂಕ್ ಇತ್ತು. ಸೊ ಸ್ವಲ್ಪ ದಿನ ಆಯ್ತು, ಅದು ದೊಡ್ಡದಾಯ್ತು. ಆವಾಗ ನಾನು 5 ಫೀಟ್ ಟ್ಯಾಂಕ್ ಅದಕ್ಕೋಸ್ಕರನೇ ಮಾಡಿಸ್ದೆ. ಅದು ಕೂಡ ಚೆಕ್ ಕಾಣ್ತಾ ಇದ್ದು. ಆವಾಗ 7 ಫೀಟ್ ಟ್ಯಾಂಕ್ ಮಾಡಿಸ್ದೆ. ಸೊ ಈ ತರ ನೀವು ಕೂಡ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಒಂದೇ ಟ್ಯಾಂಕ್ ಅಲ್ಲಿ ಒಂದೇ ಸೈಜ್ ಅಲ್ಲಿ ನೀವು ಲೈಫ್ ಟೈಮ್ ಇರಕ್ ಆಗೋದಿಲ್ಲ, ಇಲ್ಲಾಂದ್ರೆ ನಿಮ್ಮ ಆರೋನ ಬೆಳವಣಿಗೆ ಆಗೋದಿಲ್ಲ, ಇಲ್ಲಾಂದ್ರೆ ಸತ್ತೋಗ್ಬಿಡುತ್ತೆ, ಕಾಯಿಲೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಆರೋನ ಎಷ್ಟಿರುತ್ತೋ ಅದರಿಂದ 3ರಷ್ಟು ಭಾಗ ಟ್ಯಾಂಕ್ ದೊಡ್ಡದಿರಬೇಕು. 10 ಇಂಚ್ ನೀವು ಆರೋನ ತಗೊಂಡ್ಬರ್ತಾರೆ ಎಕ್ಸಾಂಪಲ್, ಅದರಿಂದ 33 ಭಾಗ ಅಂದ್ರೆ 30 ಇಂಚ್ ಅಗಲ ಇರಬೇಕು, ಉದ್ದ ಇರಬೇಕು. ಅಗಲ 20 ಇಂಚ್ ಇರಬೇಕು. ಯಾಕಂದ್ರೆ ಅದು ಟರ್ನ್ ಆಗತ್ತಲ್ಲ, ಆವಾಗ ಆರಾಮಾಗಿ ಟರ್ನ್ ಆಗಬೇಕು, ಅಷ್ಟು ನಿಮ್ಗೆ ಜಾಗ ಕೊಡಬೇಕು. ಇಲ್ಲಾಂದ್ರೆ ಅವ್ರ ಸ್ಪೈನ್ ಬೆಂಡ್ ಆಗ್ಬಿಡತ್ತೆ, ಇಲ್ಲಾಂದ್ರೆ ಅವ್ರ ಬ್ಯಾಕ್ ಬೋನ್ ಇರುತ್ತೆ, ಅದು ಬೆಂಡ್ ಆಗ್ಬಿಡುತ್ತೆ. ಆಮೇಲೆ ಅದೇ ಒಂಥರ ಕಾಣುತ್ತೆ, ಸ್ವಲ್ಪ ಡಿಸೇಬಲ್ ಫಿಶಸ್ ತರ ಕಾಣುತ್ತೆ. ಎಷ್ಟೋ ಕೇಸಲ್ಲಿ ನಾನು ನೋಡಿದೀನಿ, ಎಷ್ಟೋ ಫಿಶಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿ ನೋಡಿದೀನಿ. ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಫಿಶ್ ಟಿಲ್ಟ್ ಸ್ವಿಮ್ ಮಾಡುತ್ತೆ, ಇಲ್ಲ ಅಂದ್ರೆ ಬೆಂಡ್ ಆಗಿರುತ್ತೆ, ಯಾಕಂದ್ರೆ ಅಗ್ಲ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡಿ ಎಕ್ಸಾಂಪಲ್, ಇದು ನನ್ನ ಆರೋನ ಈಗ 1 ಅಡಿ ಇದೆ ಎಕ್ಸಾಂಪಲ್. ಈಗ ಆಲ್ರೆಡಿ ಟ್ಯಾಂಕ್ ಇದು 2 ಫೀಟ್ ವಿತ್ ಇದೆ, ಅಗ್ಲ 2 ಫೀಟ್ ಇದೆ. ಲೆಂತ್ ನೋಡ್ಬೇಕಂದ್ರೆ 7 ಫೀಟ್ ಟ್ಯಾಂಕ್ ಇದು ನಾನು ಇಟ್ಟಿರೋದು. ಆರೋನ ಬಂದು 1.5 ಟ್ಯಾಂಕ್ ಅಥವಾ 18 ಇಂಚಸ್ ಇದೆ, ಆದ್ರೆ 7 ಫೀಟ್ ಟ್ಯಾಂಕ್ ಇಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಕೂಡ ಎಷ್ಟು ದೊಡ್ಡ ಆರೋನ ಟ್ಯಾಂಕ್ ಕೊಡ್ತೀರಾ ಅಷ್ಟು ಒಳ್ಳೇದು. ನಿಮ್ಮ ಹತ್ರ ಚಿಕ್ಕ ಟ್ಯಾಂಕ್ ಇದ್ರೆ ನೀವು ಯಾವಾಗಲೂ ಆರೋನ ಪ್ಲಾನ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಮಿನಿಮಮ್ ಟ್ಯಾಂಕ್ 5 ಫೀಟ್ ಇಡಕ್ ಜಾಗ ಇದ್ರೆ ಆವಾಗ ನೀವು ಆರೋನ ತಗೊಳ್ಳಿ, ಇಲ್ಲಾಂದ್ರೆ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಆಮೇಲೆ ಬರ್ತಾರೆ ಫಿಶಸ್ ಚಿಕ್ಕದಾಗ್ಬಿಡೋ ಟ್ಯಾಂಕ್, ಆವಾಗ ನಿಮ್ಮ ಫಿಶಸ್ಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾಯಿಲೆ ಬಂದ್ಬಿಡುತ್ತೆ, ನಿಮ್ಗೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಸೊ ಸೆಕೆಂಡ್ನೇ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಪ್ರಾಪರ್ ಟಾಪ್ ಇಡೋದಿಲ್ಲ. ಟಾಪ್ ತಗೊಂಡ್ಬಂದು ಏನಾದ್ರು ತಳ್ಳಿರೋದು ಏನಾದ್ರು ರಟ್ಟಿಗೆ ಬಿಡ್ತಾರೆ, ಬಹಳಷ್ಟು ಎಲ್ಲ ತಳ್ಳಿಗಿರೋದು ಏನಾದ್ರು ಟ್ಯಾಂಕ್ ಟಾಪ್ ಇಡ್ತಾರೆ. ಸೊ ಆರೋನ ಯಾಕಂದ್ರೆ ಸಿ ಮಂಕೀಸ್ ಅಂತಾರೆ, ಇದಕ್ಕೆ ನೀರಿನ ಮಂಕಿ ಅಂತಾರೆ, ನೀರಿನ ಕೋತಿ ಅಂತಾರೆ. ಯಾಕಂದ್ರೆ ಕೋತಿ ಯಾವ ತರ ಒಂದ್ ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಆಗ್ತಾ ಇರತ್ತೋ ಅದೇ ತರ ಇದು ಕೂಡ. ಯಾಕಂದ್ರೆ ನೇಚರಲ್ಲಿ ಯಾವ ತರ ಫಿಶಸ್ ಇರತ್ತೋ ಆವಾಗ ಅವರು ಆಚೆ ಕಡೆ ಬಂದು ಹಂಟ್ ಮಾಡಿ ಜಂಪ್ ಮಾಡಿ ಊಟ ತಿಂತಾರೆ, ಸರ್ಚ್ ಮಾಡ್ತಾರೆ. ಸೊ ಅದೇ ತರ ಇದು ಕೂಡ ಒಂದ್ ಆರೋನ 6 ಅಡಿ ತನಕ ಜಂಪ್ ಮಾಡುತ್ತೆ ವಿತೌಟ್ ಎನಿ ಬ್ಯಾಲೆನ್ಸ್. ಸೊ ಅಷ್ಟು ಕೆಪಾಸಿಟಿ ಫಿಶಸ್. ಸೊ ಅದಕ್ಕೋಸ್ಕರ ಯಾವಾಗ್ಲೂ ಕ್ಯಾಪ್ ನೀವು ದೊಡ್ಡದು ಹೆವಿ ಇರಬೇಕು, ಆ ತರ ಇರಬೇಕು. ನಮ್ಮ ಹತ್ರ ಇರೋದು ಇಬ್ರು ಇದು ಲಿಫ್ಟ್ ಮಾಡಬೇಕು, ಒಬ್ರು ಲಿಫ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಹೆವಿ ಆಗಿರುತ್ತೆ. ಯಾಕಂದ್ರೆ ಆರೋನ ಯಾವಾಗಲೂ ಎಷ್ಟೋ ನೀವು ವಿಡಿಯೋ ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಕೆಳಗಡೆ ಬಿದ್ದಿರುತ್ತೆ ಆರೋನ, ಸತ್ತೋಗಿರುತ್ತೆ. ಬೆಳಿಗ್ಗೆ ಓನರ್ ಬರ್ತಾರೆ ನೋಡಿದ್ರೆ ಕೆಳಗಡೆ ಸತ್ತೋಗಿರುತ್ತೆ. ಸೊ ಬಹಳಷ್ಟು ಬೇಜಾರಾಗುತ್ತೆ, ಅವರು ಕೂಡ ಅಳ್ತಾರೆ. ಎಷ್ಟೋ ಜನ ವಿಡಿಯೋ ನೋಡಿದ್ದೀನಿ. ಮೊದಲೇ ನೀವು ಪ್ರಾಪರ್ ನೀವು ಅದಕ್ಕೆ ಬೇಕಾದ ಕರೆಕ್ಟ್ ಆಗಿ ನೀವು ಟಾಪ್ ಹಿಡಿದಿದ್ರೆ ನಿಮ್ಮ ಆರೋನ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ 2ನೇ ಮಿಸ್ಟೇಕ್. 3ನೇ ಮಿಸ್ಟೇಕ್ ಅಂದ್ರೆ ಪ್ರಾಪರ್ ಫೀಡಿಂಗ್ ಕೊಡೋದಿಲ್ಲ. ಫೀಡಿಂಗ್ ಅಲ್ಲಿ ಬರೀ ಪೆಲ್ಲೆಟ್ಸ್ ಹಾಕ್ತಾರೆ, ಇಡೀ ಲೈಫ್ ಟೈಮ್ ಅದೇ ಆಗ್ತಾ ಇರ್ತಾರೆ, ಫಿಶಸ್ ಗ್ರೋತ್ ಆಗೋದಿಲ್ಲ. ಸೊ ಒಬ್ಬರಿಗೆ ಬರೇ ಅನ್ನ ಸಾಂಬಾರ್ ತಿಂದು ಇಡೀ ಲೈಫ್ ಹಿಡಿಬೇಕು ಅಂದ್ರೆ ಯಾರು ಇಡಕ್ಕಾಗಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಟ್ ಇರಬೇಕು. ಸೊ ಅವಾಗೂ ಇವ್ರಿಗೂ ಕೂಡ 3 ದಿನ ಅಟ್ಲೀಸ್ಟ್ ನೀವು ವಾರದಲ್ಲಿ ಪೆಲೆಟ್ಸ್ ಕೊಡ್ತಾ ಇದ್ರೆ, ನೀವು ಕಾಳು ಕೊಡ್ತಾ ಇದ್ರೆ, ಕಾಳು ಫುಡ್ ಕೊಡ್ತಾ ಇದ್ರೆ ಅಟ್ಲೀಸ್ಟ್ 3 ದಿನ ಅಲ್ಲಿ ನೀವು ಏನಾದ್ರು ಸ್ಟ್ರೀಮ್ಸ್ ಕೊಡಬೇಕು, ಇಲ್ಲಾಂದ್ರೆ ಪ್ರೌನ್ಸ್ ಕೊಡಬೇಕು, ಲೈಫ್ ಫಿಶಸ್ ಕೊಡಬೇಕು, ಇಲ್ಲಾಂದ್ರೆ ವೆಜಿಟೇಬಲ್ ಏನ್ ತಿನ್ನತ್ತೆ ನೋಡ್ಕೊಂಡು ಅಟ್ಕೊಡ್ಬೇಕು. ಸೊ ಡಿಫ್ರೆಂಟ್ ವೆರೈಟಿ ಫುಡ್ ಕೊಡಬೇಕು. ಒಂದೇ ತರದ ಫುಡ್ ಅಲ್ಲಿ ಯಾವಾಗಲೂ ಲೈಫ್ ಟೈಮ್ ಇಡಬಾರ್ದು. ಸೊ ಫುಡ್ ಕೂಡ ಕೊಡ್ತಾ ಇದ್ರೆ ಹೈ ಕ್ವಾಲಿಟಿ ಫುಡ್ ಕೊಡಬೇಕು. 10,000, 20,000, 6,000 ಫುಡ್ ಫಿಶಸ್ ತಗೊಂಡ್ಬರ್ತೀರಾ, ಆದ್ರೆ 30 ರೂಪಾಯಿ 50 ರೂಪಾಯಿ ಫುಡ್ ಕಾಳನ್ನ ಹಾಕಕ್ ಟ್ರೈ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ಫಿಶಸ್ ಬೆಳವಣಿಗೆ ಆಗೋದಿಲ್ಲ, ಕಾಯಿಲೆ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ನ್ಯೂಟ್ರಿಷನ್ ಸಿಗೋದಿಲ್ಲ ಫಿಶಸ್ಗೆ. ಸೊ ಅದಕ್ಕೋಸ್ಕರ ಹೈ ಪ್ರೋಟೀನ್ ಹೈ ಕ್ವಾಲಿಟಿ ಫುಡ್ ಕೊಡಬೇಕು. ಅದರಲ್ಲಿ ಅಸ್ಟಾಕ್ಸಿನ್ಸ್ ಕೂಡ ಜಾಸ್ತಿ ಇರಬೇಕು, ಮತ್ತೆ ಕ್ವಾಲಿಟಿ ಕೂಡ ಜಾಸ್ತಿ ಅಟ್ಲೀಸ್ಟ್ ಮಿನಿಮಮ್ 40% ಪ್ರೋಟೀನ್ ಇರಬೇಕು. ಆ ತರ ಫುಡ್ ಕೊಟ್ಟಿದ್ರೆ ನಿಮ್ಮ ಫಿಶಸ್ ಆರಾಮಾಗಿ ಬೆಳವಣಿಗೆ ಆಗುತ್ತೆ. ನಾನು ಕೂಡ ಪ್ರಿಫರ್ ಮಾಡ್ತೀನಿ. ನನಗೆ ಬಹಳ ಜನ ಕೇಳ್ತಾರೆ, ಸರ್ ನೀವು ಯಾವ ಫುಡ್ ಫೀಡ್ ಮಾಡ್ತೀರಾ ಅಂತ. ಪರ್ಲ್ ಪೆಲೆಟ್ಸ್ ಅಂತ ಒಂದು ಕಂಪ್ನಿ ಇದೆ ಮಾರ್ಕೆಟ್ ಅಲ್ಲಿ, ಬೇಕಾದ್ರೆ ಅಮೆಝಾನ್ ಅಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ, ಮೀಶೋ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಪರ್ಲ್ ಪೆಲೆಟ್ಸ್ ಅಂತ ನೀವು ಆರೋನ ಫುಡ್ ಸರ್ಚ್ ಮಾಡಿದ್ರೆ 400 ರೂಪಾಯಿ ಸಿಗುತ್ತೆ. ಅದು ತಗೊಬಂದ್ರೆ 1 ಬಾಟಲ್ ಅಟ್ಲೀಸ್ಟ್ 3 ತಿಂಗಳು ಬರುತ್ತೆ ನಿಮ್ಮ ಆರೋನಗೆ.
ನಾನು ಕೂಡ ಅದೇ ಫೀಡ್ ಮಾಡೋದು. ನನ್ನ ಆರೋನಾಗೆ ಅದೇ ಕೊಡ್ತಾ ಇರೋದು ಇವಾಗ. ನಾನು ಲೈಫ್ ಫಿಶ್ ಏನು ಕೊಡ್ತಾ ಇಲ್ಲ, ಚಿಕನ್ ಏನು ಕೊಡ್ತಾ ಇಲ್ಲ, ಪ್ರಾನ್ಸ್ ಏನು ಕೊಡ್ತಾ ಇಲ್ಲ, ಬರೀ ಪೆಲ್ಲೆಟ್ಸೇ ಫೀಡ್ ಮಾಡಿ ಇಷ್ಟು ದುಡ್ಡು ಮಾಡಿದ್ದೀನಿ. ಸೊ ಅದು ಕೂಡ ನೀವು ಆರಾಮಾಗಿ ಕೊಡ್ಬೋದು. 4ನೇ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ಒಳ್ಳೆ ಫಿಲ್ಟರ್ ಸಿಸ್ಟಮ್ ಕೊಡೋದಿಲ್ಲ. ಒಳ್ಳೆ ಟ್ಯಾಂಕ್ ತೊಗೊಂಡು ಬಂದ್ಬಿಡ್ತಾರೆ, ಆದರೆ ಇಂಟರ್ನಲ್ ಫಿಲ್ಟರ್ ಇಟ್ಟಿದ್ದಾರೆ. ಇಂಟರ್ನಲ್ ಫಿಲ್ಟರ್ ಅದು ಫಿಲ್ಟರ್ ಅಲ್ಲ, ಬರೀ ರೊಟೇಟರ್ ಅಷ್ಟೇ. ನೀರನ್ನು ರೊಟೇಟ್ ಮಾಡ್ತಾ ಇರತ್ತೆ, ನೀರನ್ನು ಕ್ಲೀನ್ ಮಾಡೋದಿಲ್ಲ. ಫಿಲ್ಟರ್ ಏನಕ್ಕೆ ಹೇಳ್ತಾರೆ ಅಂದರೆ, ನೀರನ್ನು ಆಚೆಗಡೆ ತೊಗೊಂಡ್ಬಿಟ್ಟು ಫಿಲ್ಟರ್ ಮಾಡಿ ಒಳಗಡೆ ಆಗಬೇಕು. ಅದು ಸ್ಪಾಂಜ್ ಫಿಲ್ಟರ್ ಅಲ್ಲ, ಇಂಟರ್ನಲ್ ಫಿಲ್ಟರ್ ಅಲ್ಲ. ಟಾಪ್ ಫಿಲ್ಟರ್ ಅಥವಾ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಅಥವಾ ಕ್ಯಾನಿಸಲ್ ಫಿಲ್ಟರ್ ಅಥವಾ ಸಮ್ ಫಿಲ್ಟರ್, ಎಷ್ಟು ಒಳ್ಳೆ ಫಿಲ್ಟರ್ ಸಿಸ್ಟಮ್ ಕೊಡ್ತೀರಾ ಅಷ್ಟೇ ನಿಮ್ಮ ಆರೋನ ಕೂಡ ನಿಮಗೆ, ನಿಮ್ಮ ಫಿಶಸ್ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಹೆಲ್ತಿ ಆಗಿರುತ್ತೆ. ಸೊ ಅದು ಕೂಡ ಒಳ್ಳೆ ಫಿಲ್ಟರ್ನ ಸ್ಪೆಂಡ್ ಮಾಡಿ. ಸ್ವಲ್ಪ ನಿಮ್ಮ ಟ್ಯಾಂಕಿನ ನೀರು ಎಷ್ಟಿದೋ ಅದರಿಂದ 3 ಕಾಲಷ್ಟು ನೀವು 1 ಸೆಕೆಂಡಲ್ಲಿ ರಿಪೀಟ್ ಆಗ್ತಾ ಇರಬೇಕು. ಅಷ್ಟು ಒಳ್ಳೆ ಕೆಪಾಸಿಟಿ ನೀವು ನೋಡಿ. ಎಷ್ಟು ಟ್ಯಾಂಕ್ ಇದೆ, ಎಷ್ಟು ಟ್ಯಾಂಕ್ ಇಡ್ಬೋದು ಒಳಗಡೆ ನೀವು ಸ್ಪಾಂಜ್ ಫಿಲ್ಟರ್ ಆಗಿಬಿಟ್ರೆ ಅಥವಾ ಇಂಟರ್ನಲ್ ಫಿಲ್ಟರ್ ಆಗಿಬಿಟ್ರೆ, ಇಲ್ಲಾಂದ್ರೆ ಟಾಪ್ ಫಿಲ್ಟರ್ ಆಗೋದು ಎಷ್ಟು ಕ್ಲೀನ್ ಆಗುತ್ತೆ. ನಂತರ ಆಲ್ರೆಡಿ 2 ಸ್ಪಾಂಜ್ ಫಿಲ್ಟರ್ ಹಾಕಿದ್ದೀನಿ ಆಕ್ಸಿಜನ್ಗೋಸ್ಕರ. ಇದೇ ಫಿಲ್ಟರ್ ಅಲ್ಲ, ನೀವು 3 ಅಡಿ ಇರುವ ನಾನು ಸಮ್ ಫಿಲ್ಟರ್ ಮಾಡಿದ್ದೀನಿ. ಅದರಲ್ಲಿ ಬಹಳಷ್ಟು ಮೀಡಿಯಾ ಇದೆ, ಬಹಳಷ್ಟು ಸ್ಪಾಂಜ್ ಎಲ್ಲ ಇದೆ, ಅದನ್ನ ಕ್ಲೀನ್ ಮಾಡ್ತಾ ಇರುತ್ತೆ. ಸೊ ಎಷ್ಟು ಒಳ್ಳೆ ಫಿಲ್ಟರ್ ಸಿಸ್ಟಮ್ ಕೊಡ್ತೀರಾ ಅಷ್ಟು ಒಳ್ಳೇದು, ನಿಮ್ಮ ಆರೋನ ಕೂಡ ಬೆಳವಣಿಗೆ ಆಗುತ್ತೆ ಮತ್ತೆ ಹೆಲ್ತಿ ಆಗಿರುತ್ತೆ. ಸೊ ಲಾಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ, ರೆಗ್ಯುಲರ್ ವಾಟರ್ ಚೇಂಜ್ ಮಾಡೋದಿಲ್ಲ ಮತ್ತೆ ಹೀಟರ್ ಟೆಂಪರೇಚರ್ ನೋಡ್ಕೊಂಡು ಹೋಗೋದಿಲ್ಲ. ಇದು ಬಂದು ವಾರ್ಮ್ ವಾಟರ್ ಫಿಶಸ್, ಕೋಲ್ಡ್ ವಾಟರ್ ಫಿಶಸ್ ಅಲ್ಲ. ಕೋಯಿ ಮತ್ತೆ ಗೋಲ್ಡ್ ಫಿಶ್ ತರ ವಿತೌಟ್ ಹೀಟರ್ ಇರ್ತಾರಲ್ಲ, ಆ ಥರ ಅಲ್ಲ. ಇದು ವಾರ್ಮ್ ವಾಟರ್ ಫಿಶಸ್. ಕೋಲ್ಡ್ ವಾಟರ್ ಇದ್ರೆ ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಒಂದೇ ಕಾರ್ನಲ್ಲಿ ನಿಂತಿರುತ್ತೆ, ಈಜಾಡೋದಿಲ್ಲ. ಸೊ ಯಾವಾಗಲೂ ನೀವು ವಾರ್ಮ್ ವಾಟರ್ ಇಡಬೇಕು. ಅದಕ್ಕೋಸ್ಕರ ಟೆಂಪರೇಚರ್ 28 ಇಟ್ಟು ಯಾವಾಗಲೂ ಹೀಟರ್ ಆನ್ ಮಾಡಿರಲೇಬೇಕು. ಮತ್ತೆ ವಾರಕ್ಕೊಮ್ಮೆ ಎಷ್ಟು ಒಳ್ಳೆ ಫಿಲ್ಟರ್ ನೀವು ಯೂಸ್ ಮಾಡಿದ್ರು ವಾರಕ್ಕೊಮ್ಮೆ 30% ನೀರು ಚೇಂಜ್ ಮಾಡಲೇಬೇಕು. ನಾನು ಕೂಡ ಇವಾಗ ಇಷ್ಟು ಒಳ್ಳೆ ಫಿಲ್ಟರ್ ಸಿಸ್ಟಮ್ ಇದ್ರೂ ಅಟ್ಲೀಸ್ಟ್ 10% ನಾನು ಡೈಲಿ ನೀರನ್ನ ಡೌನ್ ಮಾಡ್ತೀನಿ. ಯಾಕಂದ್ರೆ ಕೆಳಗಡೆ ಏನಾದರೂ ಗಲೀಜೇನಾದ್ರು ಬಿತ್ತಿದ್ರೆ ಅದು ತೆಗೆದು ಬಿಸಾಕ್ತೀನಿ. ಸೊ ಈ ಥರ ನೀವು ಕೂಡ ಮೇಂಟೈನ್ ಮಾಡ್ತಾ ಇದ್ರೆ ನಿಮ್ಮ ಆರೋಗ್ಯ ಒಳ್ಳೆಯಾಗಿ ಹೆಲ್ತಿಯಾಗಿ ಇರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ಕೂಡ ಹೆಲ್ತಿ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ಏನಾದರೂ ನಿಮ್ಮ ಆರೋಗ್ಯ ಬಗ್ಗೆ ಏನಾದರೂ ಕೇಳಬೇಕಂದ್ರೆ ನಾನು ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ಅದ್ರ ಬಗ್ಗೆ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈ ಥರ ಬಹಳಷ್ಟು ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆರೋಗ್ಯ ಬಗ್ಗೆ ಇರ್ಬೋದು, ಹ್ಯಾಮ್ಸ್ಟರ್ ಬಗ್ಗೆ ಇರ್ಬೋದು, ಕಾಕಟೈಲ್ ಬರ್ಡ್ಸ್ ಬಗ್ಗೆ ಇರ್ಬೋದು, ಬೆಕ್ಕು ಬಗ್ಗೆ ಇರ್ಬೋದು, ಫಿಶಸ್ ಬಗ್ಗೆ ಇರ್ಬೋದು, ಸಾಕುವ ಪ್ರಾಣಿ ಮೇಲೆ ನಾವು ಬಹಳಷ್ಟು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಈ ಥರ ಕಾಂಟೆಂಟ್ ನಿಮಗೆ ಇಷ್ಟ ಆದರೆ ಸೊ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಥರ ರೆಗ್ಯುಲರ್ ವಿಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿಂದ ತನಕ ನಮಸ್ತೆ, ಗುಡ್ ಬೈ.